ಹೆಂಗಸರು ಅಡಿಗೆ ಕೋಣೆಯಲ್ಲಿ ಉಪ್ಪಿನ ದೀಪವನ್ನು ಈ ರೀತಿ ಹಚ್ಚುವುದರಿಂದ ಮನೆಯಲ್ಲಿರುವಂತಹ ಸಕಲ ಕಷ್ಟಗಳು, ದರಿದ್ರಗಳು, ದೋಷಗಳು, ಹಣಕಾಸಿನ ಸಮಸ್ಯೆಗಳು, ಸಾಲ ವ್ಯಾಧಿಗಳು ಸಂಪೂರ್ಣವಾಗಿ ಕಳೆದು ಹೋಗುತ್ತದೆ. ಅನಾರೋಗ್ಯದಿಂದ ನರಳುತ್ತಿರುವವರಿಂದಲೂ ಕೂಡ ಈ ಒಂದು ಪರಿಹಾರ ಮಾಡಿಸಿದ್ರೆ ಅವರು ಆರೋಗ್ಯವಂತರಾಗುತ್ತಾರೆ. ಎಷ್ಟೋ ಕಾಯಿಲೆಗಳು ಆಪರೇಷನ್ ಇಲ್ಲದೆ ಗುಣವಾಗಿರುವ ತುಂಬ ಉದಾಹರಣೆಗಳನ್ನು ನಾವು ನೋಡಬಹುದು. ಉಪ್ಪಿನ ದೀಪದಲ್ಲಿ ಅಂತಹ ಮಹತ್ತರವಾದ ಶಕ್ತಿ ಅಡಗಿದೆ. ಉಪ್ಪಿನ ದೀಪವನ್ನು ಹೇಗೆ ಸಿದ್ಧ ಮಾಡಿಕೊಳ್ಳಬೇಕು, ಅದನ್ನು ಹಚ್ಚುವ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳು ಶಾಶ್ವತ ಪರಿಹಾರ ಆಗಬೇಕು ಅನ್ನೋದಾದರೆ ಓಂ ಶ್ರೀ ಕೊಳ್ಳೆಗಾಲದ ಪ್ರಖ್ಯಾತ ಜ್ಯೋತಿಷ್ಯರು ಮೋಡಿ ಮನೆತನದವರು ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ, ತುಂಬ ಒಳ್ಳೆಯ ಗುಣ ಇರುವ, ತುಂಬ ಒಳ್ಳೆಯ ಕೈಗುಣ ಇರುವಂತಹ ಪ್ರಖ್ಯಾತ ಜ್ಯೋತಿಷ್ಯರು ಇವರು. ಇವರಿಂದ ಸಮಸ್ಯೆ ಪಡೆಯದೇ ಇರುವವರು ಯಾರೂ ಇಲ್ಲ. ತುಂಬ ಜನರಿಗೆ ಇವರಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಇವತ್ತೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಾಮಾನ್ಯವಾಗಿ ಮನೆಯಂದ ಮೇಲೆ ಕಷ್ಟಗಳು, ಸಮಸ್ಯೆಗಳು, ದುಃಖಗಳು, ತೊಂದರೆಗಳು, ಕಾಯಿಲೆ ಕಸಾಲೆಗಳು ಇದ್ದೇ ಇರುತ್ತದೆ. ಹಣಕಾಸಿನ ವಿಚಾರದಲ್ಲಂತೂ ಹೇಳಿಕೊಳ್ಳಲಾಗದ ಕೆಲವರಿಗೆ ತೊಂದರೆಗಳು ಇರುತ್ತದೆ. ಈ ಎಲ್ಲ ಸಮಸ್ಯೆಗಳು ಕಳೆದು ದುಡ್ಡು ಕಾಸಿನ ಹರಿವು ಅನ್ನುವುದು ಮನೆಗೆ ಹೆಚ್ಚಾಗಬೇಕು, ಮನೆಯಲ್ಲಿರುವಂತಹ ಕಷ್ಟಗಳು ನಿವಾರಣೆ ಆಗಬೇಕು ಅನ್ನೋದಾದರೆ ಉಪ್ಪಿನ ದೀಪವನ್ನು ಮನೆಯಲ್ಲಿ ಈ ಒಂದು ವಿಧಾನದಲ್ಲಿ ಹಚ್ಚಬೇಕು. 2 ದೀಪ ಬೇಕಾಗುತ್ತೆ. ಒಂದು ಪುಟ್ಟದಾದ ದೀಪ, ಇನ್ನೊಂದು ದೊಡ್ಡದಾದ ಅಗಲವಾದ ದೀಪ. ಅಗಲವಾದ ದೀಪವನ್ನು ತೆಗೆದುಕೊಂಡು ಬಂದು, ಅಂದರೆ ಮಣ್ಣಿನ ದೀಪ ಆದರೆ ತುಂಬಾ ಒಳ್ಳೆಯದು. ಮೊದಲನೇದಾಗಿ ದೀಪವನ್ನು ಹಚ್ಚುವ ಮೊದಲು ಆ ದೊಡ್ಡ ದೀಪವನ್ನು ನೀರಿನಲ್ಲಿ ಸ್ವಲ್ಪ ತೊಳೆದು ಅದಕ್ಕೆ ಅರಿಶಿಣವನ್ನು ಚೆನ್ನಾಗಿ ಹಚ್ಚಬೇಕು. ದೀಪದ ತುಂಬ ಕಲ್ಲುಪ್ಪನ್ನು ಹಾಕಬೇಕು. ಮನೆಯ ದೃಷ್ಟಿ ದೋಷಗಳು ನಿವಾರಣೆ ಆಗಬೇಕು ಅನ್ನುವ ಒಂದು ಕಾರಣವನ್ನು ಇಟ್ಕೊಂಡು ಕಲ್ಲುಪ್ಪನ್ನು ಅದರ ಮೇಲೆ ಹಾಕಿ, ತದನಂತರ ಆ ದೀಪಕ್ಕೆ ಅರಿಶಿಣ, ಕುಂಕುಮ, ಹೂವನ್ನು ಹಾಕಿ ಅಲಂಕಾರ ಮಾಡಬೇಕು. ಆ ಕಲ್ಲುಪ್ಪಿನ ಮಧ್ಯಭಾಗವನ್ನು ಒಂದು ಬೆರಳಲ್ಲಿ ಮುಟ್ಟುತ್ತಾ ಒಂದು ಸಂಕಲ್ಪವನ್ನು ಮಾಡಿ, ಮನೆಯ ಕಷ್ಟಗಳಿದ್ದರೆ ಮತ್ತು ದುಡ್ಡು ಕಾಸಿನ ವಿಚಾರದಲ್ಲಿ ತೊಂದರೆಗಳಾಗ್ತಾ ಇದ್ದರೆ, ಬರಬೇಕಿದ್ದ ದುಡ್ಡು ಬರ್ತಾ ಇಲ್ಲ ಅನ್ನೋದಾದರೆ, ಇಂತಹ ಸಮಸ್ಯೆಗಳು ಬೇಗ ಬಗೆಹರಿಯಲಿ ಅಂತ ಬೇಡಿಕೊಂಡು ಆ ಒಂದು ಸಣ್ಣ ದೀಪವನ್ನು ಅದರ ಮೇಲೆ ಇಡಬೇಕು. ಅದಕ್ಕೆ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಅದರ ಒಳಗೆ 2 ಲವಂಗವನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಆ ದೀಪವನ್ನು ಮನೆಯ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿದ ಬಳಿಕ ಅಡಿಗೆ ಕೋಣೆಯಲ್ಲಿ ಅದನ್ನು ಇಡಬೇಕು. ದೀಪ ಉರಿಯುವವರೆಗೂ ನೀವು ಅದಕ್ಕೆ ಎಣ್ಣೆಯನ್ನು ಹಾಕುತ್ತಾ ಇರಬೇಕು. ಸಂಪೂರ್ಣ ಒಂದು ರಾತ್ರಿ ಉರಿದಾದ ಮೇಲೆ ಕಷ್ಟಗಳು ಬಗೆಹರಿಯುತ್ತದೆ. ಇನ್ನು ನಿಮ್ಮ ಜೀವನದ ಯಾವುದೇ ಹೇಳಿಕೊಳ್ಳಲಾಗದ ಸಮಸ್ಯೆಗಳಿದ್ದರೂ ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ.